ಆತ್ಮೀಯ ವಿದ್ಯಾರ್ಥಿಗಳೇ, ಶ್ರೀಬಂಧಲಕ್ಷ್ಮಿ ಕೋಚಿಂಗ್ ಕ್ಲಾಸಸ್ ನನ್ನ ಬೆಳಗ್ಲಿಗೆ ಸ್ವಾಗತ. ಏನ್ ಮಾಡಿದ್ವಿ ಅಂದ್ರೆ ನಾವು ನಿನ್ನೆ 20 ಕ್ವಶನ್ಸ್ ಸೈನ್ಸ್ ಬಗ್ಗೆ EVS ಬಗ್ಗೆ ಕ್ವಶನ್ ಡಿಸ್ಕಷನ್ ಮಾಡಿದ್ವಿ. EVS ಇದನ್ನ ಮೊರಾರ್ಜಿಯಲ್ಲಿ ಬರುವಂತ EVS ಕ್ವಶನ್ಸ್ ಅನ್ನ ಇವತ್ತು ಮುಂದಿನ 20 ಕ್ವಶನ್ಸ್ ಅನ್ನ ಡಿಸ್ಕಷನ್ ಮಾಡೋಣ. ಇವಾಗ ಫಸ್ಟ್ನೇ ಕ್ವಶನ್ ಏನೈತೆ ಅಂತಂದ್ರ ಉಪ್ಪಿನ ಅಣುಸೂತ್ರ ಯಾವುದು ಅಂತ ಹೇಳಿ ಕೇಳ್ಯಾರ. ಏನ್ ಕೇಳ್ಯಾರ ಕ್ವಶನ್? ಫಸ್ಟ್ನೇ ಕ್ವಶನ್ ಅಂದ್ರ ಉಪ್ಪಿನ ಅಣುಸೂತ್ರ ಯಾವುದು ಅಂತ ಹೇಳಿ ಕೇಳ್ಯಾರ. ಏನ್ ಆಪ್ಷನ್ ಏನೈತೆ ಅಂದ್ರೆ H2O. ಆಪ್ಷನ್ ಎ ಏನೈತಿ H2O. ಆಪ್ಷನ್ ಬಿ ಏನೈತಿ H2SO4. ಆಪ್ಷನ್ ಸಿ NaCl. ಆಪ್ಷನ್ ಡಿ ಏನೈತಿ CO2. ಯಾವ್ದಾಕೈತಿ ಇದ್ರೊಳಗ ಅಂತಂದ್ರ H2 ಅಂದ್ರೆ ಏನು? H2 ಆಕೈತೆನಾ? ಇಲ್ಲ. ಇದು H2 ಅಂದ್ರೆ ಏನಾಕೈತಿ? H2 ಅಂದ್ರೆ ನೀರು. H2SO4 ಅಂದ್ರೆ ಏನು? H2SO4 ಅಂದ್ರ ಸಲ್ಫ್ಯೂರಿಕ್ ಆಸಿಡ್, ಸಲ್ಫ್ಯೂರಿಕ್ ಆಮ್ಲ, ಸಲ್ಫ್ಯೂರಿಕ್ ಆಸಿಡ್ ಆಕೈತಿ. NaCl ಅಂದ್ರೆ ಏನು? ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಅನ್ನ ನಾವ್ ಇನ್ನೊಂದು ಏನಂತೀವಿ? ಸೋಡಿಯಂ ಕ್ಲೋರೈಡ್ ಕನ್ನಡದಾಗ ಏನಂತೀವಿ ನಾವಂದ್ರ ಉಪ್ಪಿನ ಅಣುಸೂತ್ರ. ಇದೇ ಸೋಡಿಯಂ ಕ್ಲೋರೈಡ್ ಅಂದ್ರು ಒಂದೇ, ಉಪ್ಪಿನ ಅಣುಸೂತ್ರ ಅಂದ್ರು ಒಂದೇ. ಹಂಗಾದ್ರೆ ಆಪ್ಷನ್ ಯಾವ್ದು ಕರೆಕ್ಟ್ ಆತೈತಿ? ಆಪ್ಷನ್ ಸಿ ಏನಾತೈತಿ? ಕರೆಕ್ಟ್ ಆಕೈತಿ. ಆಪ್ಷನ್ ಡಿ ಏನಂದ್ರ ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಡಿ ಏನು? ಕಾರ್ಬನ್ ಡೈಆಕ್ಸೈಡ್. ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್. ಇನ್ನು ಮುಂದಿನ ಕ್ವಶನ್ ಯಾವ್ದು? ಈಗ ಉಪ್ಪಿನ ಅಣುಸೂತ್ರ ಯಾವ್ದಂತಂದ್ರ NaCl, ಸೋಡಿಯಂ ಕ್ಲೋರೈಡ್ ಅಂತೀವಿ ನಾವು. ಅದಕ್ಕೆ ಏನಂತೀವಿ? ಉಪ್ಪಿನ ಅಣುಸೂತ್ರ ಅಂತೀವಿ. ಆಪ್ಷನ್ ಏನೈತಿ? ಆಪ್ಷನ್ ಸಿ ಇಸ್ ಕರೆಕ್ಟ್. ಉಪ್ಪಿನ ಅಣುಸೂತ್ರ ಇದು. ಇನ್ನು ಮುಂದಿನ ಕ್ವಶನ್ ಏನೈತೆ ಅಂದ್ರ ವಿದ್ಯುತ್ ಬಳಸಿ ಕೆಲಸ ಮಾಡುವ ಸಾಧನ ಯಾವುದು? ವಿದ್ಯುತ್ ಅನ್ನ ಯೂಸ್ ಮಾಡ್ಕೊಂಡು ಕೆಲಸ ಮಾಡುವಂತಹ ಸಾಧನ ಯಾವ ಈ ಕೆಳಗಿನ ಒಳಗ ಅಂತೇಳಿ ಕೇಳ್ಯಾರ. ಅಂದ್ರ ವಿದ್ಯುತ್ ಕರೆಂಟ್ ಯೂಸ್ ಮಾಡ್ಕೊಂಡ್ ನಾವ ಯಾವ ಯಾವ ಸಾಧನನ ಯೂಸ್ ಮಾಡ್ಕೋತೀವಿ ಈ ಕೆಳಗಿನ ಆಪ್ಷನ್ದಾಗ ಅಂತ ಕೇಳ್ಯಾರ. ಆಪ್ಷನ್ ಎ ಇಸ್ತ್ರಿ ಪೆಟ್ಟಿಗೆ, ಆಪ್ಷನ್ ಬಿ ಕಂಪ್ಯೂಟರ್, ಆಪ್ಷನ್ ಸಿ ಫ್ರಿಡ್ಜ್, ಆಪ್ಷನ್ ಡಿ ಎಲ್ಲವೂ. ಏನ್ ಕೇಳ್ಯಾರ ಅವ್ರ? ಆಪ್ಷನ್ ಸಿ. ಆಪ್ಷನ್ ಏನ್ ಕೇಳ್ಯಾರು? ಇಸ್ತ್ರಿ ಪೆಟ್ಟಿಗೆ. ಆಪ್ಷನ್ ಬಿ ಕಂಪ್ಯೂಟರ್, ಆಪ್ಷನ್ ಸಿ ಫ್ರಿಡ್ಜ್, ಆಪ್ಷನ್ ಡಿ ಎಲ್ಲವೂ. ಇಸ್ತ್ರಿ ಪೆಟ್ಟಿಗೆ ಆಪ್ಷನ್ ಏನೈತಿ? ಇಸ್ತ್ರಿ ಪೆಟ್ಟಿಗೆ. ನೀವೇನು ಬಟ್ಟೆ ಮಾಡಕ್ ಬಟ್ಟೆಯನ್ನ ಇಸ್ತ್ರಿ ಮಾಡ್ತೀರಿ. ಬಟ್ಟೆನ ಇಸ್ತ್ರಿ ಮಾಡಕ್ ನಿಮಗ್ ಕರೆಂಟ್ ಬೇಕೇ ಬೇಕು. ಹಂಗಾದ್ರೆ ಆಪ್ಷನ್ ಎ ಕರೆಕ್ಟ್ ಆಕೈತೆನಾ? ಇಲ್ಲ. ಹಂಗಾದ್ರೆ ಆಪ್ಷನ್ ಎ ಕರೆಕ್ಟ್ ಅಲ್ಲ. ಆಪ್ಷನ್ ಬಿ ಏನೈತಿ? ಕಂಪ್ಯೂಟರ್. ಕಂಪ್ಯೂಟರ್ ಯೂಸ್ ಮಾಡ್ಬೇಕಂದ್ರೆ ಅದಕ್ಕೂ ಕರೆಂಟ್ ಬೇಕೇ ಬೇಕು. ಅದಕ್ಕೆ ಕರೆಂಟ್ ಇಲ್ಲ ಅಂದ್ರೆ ಕಂಪ್ಯೂಟರ್ ಆನ್ ಆಗಲ್ಲ. ಅದಕ್ಕೇನ ಆಪ್ಷನ್ ಬಿನು ತಪ್ಪು. ಆಪ್ಷನ್ ಸಿ ಏನೈತಿ? ಫ್ರಿಡ್ಜ್. ಫ್ರಿಡ್ಜಿಗೆ ಏನ್ ಬೇಕು? ಫ್ರಿಡ್ಜ್ ನಾವು ಯೂಸ್ ಮಾಡ್ಬೇಕಂದ್ರೆ ಅದಕ್ಕೂ ಕರೆಂಟ್ ಬೇಕೇ ಬೇಕು. ಅದ್ರ ಸಲುವಾಗಿ ಫ್ರಿಡ್ಜು ತಪ್ಪಕೈತಿ. ಹಂಗಾದ್ರೆ ಆಪ್ಷನ್ ಡಿ ಏನ್ ಕೊಟ್ಟಾರ? ಎಲ್ಲವೂ ಅಂತ ಕೊಟ್ಟಾರ. ಆಪ್ಷನ್ ಡಿ ಏನ? ಎಲ್ಲವೂ. ಈ ಮೇಲಿನ ಎಲ್ಲವಕ್ಕೂ ಏನ್ ಬೇಕು? ಕರೆಂಟ್ ಬೇಕೇ ಬೇಕು. ನಾವು ಯೂಸ್ ಮಾಡಕ್ ಏನ್ ಬೇಕು? ನಾವು ಯೂಸ್ ಮಾಡ್ಬೇಕಂದ್ರೆ ಕರೆಂಟ್ ಬೇಕೇ ಬೇಕು. ಅದಕ್ಕೆ ಏನಾತೈತಿ? ಆಪ್ಷನ್ ಡಿ ಏನಾತೈತಿ? ಕರೆಕ್ಟ್ ಆಕೈತಿ. ಇನ್ನು ಮುಂದಿನ ಕ್ವಶನ್ ನೋಡೋಣ. ಏನೈತಿ ಮುಂದಿನ ಕ್ವಶನ್ ಅಂದ್ರ ಭರತ ಶಕ್ತಿಗೆ ಉದಾಹರಣೆ ಯಾವುದು ಅಂತ ಹೇಳಿ ಕೇಳ್ಯಾರ. ಏನ್ ಕೇಳಾರು? ಭರತ ಶಕ್ತಿಗೆ ಉದಾಹರಣೆ ಯಾವುದು? ಆಪ್ಷನ್ ಎ ಏನೈತಿ? ಸಮುದ್ರದ ಅಲೆಗಳ ಶಕ್ತಿ. ಆಪ್ಷನ್ ಬಿ ಪವನ ಯಂತ್ರ ಅಥವಾ ಗಾಳಿ ಯಂತ್ರ. ಇದಕ್ಕೆ ಇನ್ನೊಂದು ಏನಂತೀವಿ? ಗಾಳಿ ಯಂತ್ರ. ಮತ್ ಇದಕ್ಕೆ ಇನ್ನೊಂದು ಹೆಸರೇನು? ಗಾಳಿ ಯಂತ್ರ. ಆಪ್ಷನ್ ಸಿ ಏನೈತಿ? ರಾಸಾಯನಿಕ ಶಕ್ತಿ. ಆಪ್ಷನ್ ಡಿ ಏನೈತಿ? ಸ್ನಾಯು ಶಕ್ತಿ. ಯಾವ್ದಾಕೈತಿ ಇದ್ರೊಳಗ? ಭರತ ಶಕ್ತಿಗೆ ಉದಾಹರಣೆ ಯಾವುದು ಅಂತ ಕೇಳ್ಯಾರ. ಭರತ ಶಕ್ತಿಗೆ ಉದಾಹರಣೆ ಯಾವ್ದಂತಂದ್ರ ಆಪ್ಷನ್ ಎ ಸಮುದ್ರದ ಅಲೆಗಳ ಶಕ್ತಿ. ಹೆಂಗ ಸಮುದ್ರದ ಅಲೆಗಳ ಶಕ್ತಿ? ಭರತ ಶಕ್ತಿ ಅಂತಂದ್ರ ಏನಂದ್ರ ಸಮುದ್ರ ಮಟ್ಟ ಏನ ಮೇಲೆ ಕೆಳಗೆ ಆಗ್ತಿರ್ತೈತಿ. ಅವಾಗ ಏನತೈತಿ? ಶಕ್ತಿ ಉಂಟಾಕೈತಿ ಸಮುದ್ರದಲ್ಲಿ. ಅದಕ್ಕೇನಂತ ಆ ಶಕ್ತಿಗೆ ಏನಂತೀವಿ ನಾವು? ಭರತ ಶಕ್ತಿ ಅಂತೇಳಿ ಅಂತೀವಿ. ಹಂಗಾಗಿ ಏನತೈತಿ? ಆಪ್ಷನ್ ಎ ಕರೆಕ್ಟ್ ಆಯ್ತೈತಿ. ಆಪ್ಷನ್ ಬಿ ಏನತೈತಿ? ಆಪ್ಷನ್ ಬಿ ಏನೈತಿ? ಪವನ ಯಂತ್ರ ಐತಿ. ಈಗ ಆಪ್ಷನ್ ಎ ಏನತೈತಿ? ಕರೆಕ್ಟ್ ಆಕೈತಿ. ಆಪ್ಷನ್ ಬಿ ಏನೈತಿ? ಪವನ ಯಂತ್ರ. ಪವನ ಯಂತ್ರ ಅಂದ್ರೆ ಏನು? ಇವಾಗ ನಾವು ಅಂದ್ರ ಗಾಳಿ ಪಂಕ ಇರ್ತಾವಲ್ಲ, ಗಾಳಿ ಪಂಕ ಗಾಳಿ ಎಷ್ಟು ಜೋರಾಗಿ ಬಿಡ್ತೈತಿ ಅಷ್ಟು ಜೋರಾಗಿ ತಿರುಗಿ ಏನ್ ಮಾಡ್ತಾವ? ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾವ. ಅದಕ್ಕೆ ನಾವೇನಂತೀವಿ? ಪವನ ಯಂತ್ರ ಅಂತ ಹೇಳ್ತೀವಿ. ಗಾಳಿಯಿಂದ ಉಂಟಾಗುವ ಶಕ್ತಿಗೆ ಗಾಳಿಯಿಂದ ಉಂಟಾಗುವ ಶಕ್ತಿಗೆ ಗಾಳಿಯಿಂದ ಏನಂತೈತಿ? ಶಕ್ತಿ ಉಂಟಾಕೈತಿ. ಯಾವುದ್ರ ಮೂಲಕ ಅಂದ್ರ ಪವನ ಯಂತ್ರದ ಮೂಲಕ. ಆಪ್ಷನ್ ಸಿ ಏನೈತಿ? ರಾಸಾಯನಿಕ ಶಕ್ತಿ. ಈ ರಾಸಾಯನಿಕ ಶಕ್ತಿ ಎಲ್ಲಿ ಇರ್ತೈತಿ ಅಂದ್ರ ಬ್ಯಾಟ್ರಿ ಮತ್ತು ಇಂಧನದೊಳಗೆ ಏನಿರ್ತೈತಿ? ರಾಸಾಯನಿಕ ಶಕ್ತಿ ಇರ್ತೈತಿ. ಆಮೇಲೆ ಆಪ್ಷನ್ ಡಿ ಸ್ನಾಯು ಶಕ್ತಿ. ಸ್ನಾಯು ಶಕ್ತಿ ಅಂದ್ರ ಮನುಷ್ಯರು ಆಮೇಲೆ ಪ್ರಾಣಿಗಳು ಏನಿರ್ತಾರಲ್ಲ, ಮನುಷ್ಯರು ಪ್ರಾಣಿಗಳಲ್ಲಿ ಏನಿರ್ತೈತಿ? ಈ ಮನುಷ್ಯರು ಮತ್ತು ಪ್ರಾಣಿಗಳಲ್ಲಿ ಸ್ನಾಯು ಇರ್ತೈತಿಲ್ಲ, ಅದರಿಂದ ಉಂಟಾಗುವ ಶಕ್ತಿ ಏನ? ಸ್ನಾಯು ಶಕ್ತಿ. ಇನ್ನು ಮುಂದಿನ ಕ್ವಶನ್ ಏನೈತಿ? ಉಂಗುರ ವ್ಯವಸ್ಥೆ ಹೊಂದಿರುವ ಗ್ರಹ. ಉಂಗುರ ವ್ಯವಸ್ಥೆಯನ್ನು ಹೊಂದಿರುವ ಗ್ರಹ ಯಾವ್ದಂತೇಳಿ ಕೇಳ್ಯಾರ. ಆಪ್ಷನ್ ಏನೈತಿ? ಬುಧ ಗ್ರಹ. ಆಪ್ಷನ್ ಎ ಏನೈತಿ? ಬುಧ ಗ್ರಹ. ಆಪ್ಷನ್ ಬಿ ಏನೈತಿ? ಶನಿ ಗ್ರಹ. ಆಪ್ಷನ್ ಸಿ ಏನೈತಿ? ಮಂಗಳ ಗ್ರಹ. ಆಪ್ಷನ್ ಡಿ ಏನೈತಿ? ನೆಪ್ಚೂನ್. ಯಾವ ಗ್ರಹ
ಗ್ರಹಕ್ಕೆ ಏನೈತಿ ಉಂಗುರ ವ್ಯವಸ್ಥೆಯನ್ನ ಹೊಂದಿಲ್ಲ. ಯಾವ ಗ್ರಹ ಏನೈತಿ ಉಂಗುರ ವ್ಯವಸ್ಥೆಯನ್ನ ಹೊಂದೈತಿ ಅಂತೇಳಿ ಕೇಳ್ಯಾರ. ಯಾವ ಗ್ರಹ ಈ ಉಂಗುರ ವ್ಯವಸ್ಥೆಯನ್ನ ಹೊಂದೈತಿ ಆಪ್ಷನ್ ಒಳಗ ಯಾವ್ದು ಹೊಂದೈತಿ ಅಂತಂದ್ರ ಶನಿ ಗ್ರಹ. ಯಾವ್ದು ಹೊಂದೈತಿ? ಶನಿ ಗ್ರಹ ಹೊಂದೈತಿ. ಶನಿ ಗ್ರಹಕ್ಕೆ ಏನಂತಾರಂದ್ರ ಸುಂದರವಾದ ಗ್ರಹ. ಸುಂದರವಾದ ಏನ್ ಮಾಡೈತಿ ಉಂಗುರಗಳನ್ನು ಹೊಂದೈತಿ. ಅದ್ರ ಸಲುವಾಗಿ ಅದಕ್ಕೆ ಏನಂತಾರು ಸುಂದರವಾದ ಗ್ರಹ ಅಂತಾರ. ಆಮೇಲೆ ಈ ಬುಧ ಗ್ರಹ ಅಂದ್ರೆ ಏನು? ಬುಧ ಗ್ರಹ ಏನು? ಬುಧ ಗ್ರಹ ಇದು ಸೂರ್ಯನಿಗೆ ಸಮೀಪವಾದ ಗ್ರಹ. ಸಮೀಪವಾದ ಗ್ರಹ. ಸೂರ್ಯನ್ಗೆ ಸಮೀಪವಾದ ಗ್ರಹ. ಮಂಗಳ ಗ್ರಹ ಅಂದ್ರೆ ಏನ? ಮಂಗಳ ಗ್ರಹಕ್ಕೆ ಏನಂತ ಕರೀತಾರಂದ್ರ ಕೆಂಪು ಗ್ರಹ ಅಂತೇಳಿ ಕರೀತಾರ. ಮಂಗಳ ಗ್ರಹಕ್ಕೆ ಏನಂತ ಕರೀತಾರು? ಕೆಂಪು ಗ್ರಹ. ನೆಪ್ಚೂನ್ಗಂತರೂ ಇದಕ್ಕೂ ಉಂಗ್ರಿಲ್ಲ, ಇದಕ್ಕೂ ಉಂಗ್ರಿಲ್ಲ. ಆಮೇಲೆ ನೆಪ್ಚೂನ್ಗೂ ಉಂಗ್ರ ಏನಿಲ್ಲ, ಇಲ್ಲ. ಇದು ಸೂರ್ಯನಿಂದ ತುಂಬಾ ದೂರದಲ್ಲಿ ಐತಿ. ಆಮೇಲೆ ನೆಕ್ಸ್ಟ್ ಕ್ವಶನ್ ಏನಂತಂದ್ರ ಆಣೆಕಟ್ಟಿನಿಂದ ಹೊರಗೆ ಚಲಿಸುವ ನೀರು ಯಾವ ಶಕ್ತಿಗೆ ಉದಾಹರಣೆ? ಆಣೆಕಟ್ಟಿನಿಂದ ಹೊರಗೆ ಚಲಿಸ್ತಕ್ಕಂಥ ನೀರು ಯಾವ ಶಕ್ತಿಗೆ ಉದಾಹರಣೆ ಅಂತ ಕೇಳ್ಯಾರ. ಆಪ್ಷನ್ ಎ ಏನೈತಿ? ಸ್ನಾಯು ಶಕ್ತಿ. ಆಪ್ಷನ್ ಬಿ ಚಲನ ಶಕ್ತಿ. ಆಪ್ಷನ್ ಸಿ ಏನೈತಿ? ಸೌರಶಕ್ತಿ. ಆಪ್ಷನ್ ಡಿ ಪ್ರಚನ ಶಕ್ತಿ. ಯಾವ ಆಣೆಕಟ್ಟಿನಿಂದ ಹೊರಗೆ ನೀರು ಹೋಗ್ತಿರ್ತಾವಲ್ಲ ಅದು ಯಾವ ಶಕ್ತಿಗೆ ಉದಾಹರಣೆ ಅಂತ ಹೇಳಿ ಕೇಳ್ಯಾರ. ಯಾವ ಶಕ್ತಿಗೆ ಉದಾಹರಣೆ ಆಕೈತಿ? ಏನ ಸ್ನಾಯು ಶಕ್ತಿ ಆಕೈತೋ, ಏನ್ ಚಲನ ಶಕ್ತಿ ಆಕೈತೋ, ಏನ ಸೌರ ಶಕ್ತಿ ಆಕೈತೋ, ಏನ ಪ್ರಚನ ಶಕ್ತಿ ಆಕೈತೋ? ಯಾವ್ದು ಆಕೈತಿ ಅಂದ್ರ ಚಲನ ಶಕ್ತಿ. ಯಾಕಂದ್ರ ಹೊರಗೆ ಅವು ಹೋಗ್ತಿರ್ತಾವಲ್ಲ, ಆಣೆಕಟ್ಟಿನಿಂದ ಹೊರಗೆ ಹೋಗ್ತಿರ್ತಾವು. ಹೊರಗೆ ಹೋಗುದಂದ್ರ ಚಲನೆ ಅದಕ್ಕೆ ಏನಾಗ್ತದೆ? ಚಲನ ಶಕ್ತಿ. ಯಾವ್ದು ಆಪ್ಷನ್ ಕರೆಕ್ಟ್ ಆಕೈತಿ? ಚಲನ ಶಕ್ತಿ ಆಕೈತಿ. ಸೌರಶಕ್ತಿ ಅಂತಂದ್ರೆ ಏನಂದ್ರ ಸೂರ್ಯನಿಂದ ಉಂಟಾಗುವ ಶಕ್ತಿ ಏನಂತ? ಸೌರಶಕ್ತಿ. ಸೌರ ಪೆಟ್ಟಿಗೆ ಅಂತ ಹೇಳಿ ಅಂತಾರಲ್ಲ, ಸೌರ ಪೆಟ್ಟಿಗೆ. ಆಮೇಲೆ ಒಟ್ಟಾರೆಯಾಗಿ ಸೂರ್ಯನಿಂದ ಸೂರ್ಯನ ಬೆಳಕನ್ನು ಯೂಸ್ ಮಾಡ್ಕೊಂಡು ಉಂಟಾಗೋ ಶಕ್ತಿಗೆ ಏನಂತಾರು? ಸೌರಶಕ್ತಿ ಅಂತಾರ. ಆಮೇಲೆ ಪ್ರಚನ ಶಕ್ತಿ ಅಂದ್ರೆ ಏನು? ಆಣೆಕಟ್ಟಿನಲ್ಲಿ ಸಂಗ್ರಹ ಆಗಿರ್ತಾವಲ್ಲ ನೀರು, ಆಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವ ನೀರು ಯಾವ ಶಕ್ತಿ ಇರ್ತೈತಿ ಅಂದ್ರ ಆಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವ ನೀರಿನಲ್ಲಿ ಯಾವ ಶಕ್ತಿ ಇರ್ತೈತಿ ಅಂದ್ರ ಪ್ರಚನ ಶಕ್ತಿ ಇರ್ತೈತಿ. ಆಣೆಕಟ್ಟಿನಲ್ಲಿ ಸಂಗ್ರಹವಾಗಿರುವ ನೀರಿಗೆ ಯಾವ ಶಕ್ತಿ ಇರ್ತೈತಿ ಅಂದ್ರ ಪ್ರಚನ ಶಕ್ತಿ ಇರ್ತೈತಿ, ಸಂಗ್ರಹವಾಗಿದ್ದ ನೀರಿಗೆ. ಆಮೇಲೆ ಇನ್ನು ಮುಂದಿನ ಕ್ವಶನ್ ಏನೈತೆ ಅಂದ್ರ ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್ಗಳ ಅನುಪಾತ. ನೀರಿನಲ್ಲಿ ಹೈಡ್ರೋಜನ್ ಮತ್ತು ಆಕ್ಸಿಜನ್. ನೀರಂದ್ರ ಏನು? ನೀರಿನ ಅಣುಸೂತ್ರ ಏನಂತೇಳಿ ಏನೈತಿ ಅಂದ್ರ ಆಗ್ಲೇ ಹೇಳಿದ್ದೆ. ಏನೈತಿ ನೀರಿನ ಅಣುಸೂತ್ರ ಅಂದ್ರ H2O. H ಎಷ್ಟದಾವು? 2 ಅದಾವು. O ಎಷ್ಟೈತಿ? 1 ಐತಿ. ಹಂಗಾರೆ ಆಪ್ಷನ್ ಎ 2:2 2:1. ಆಪ್ಷನ್ ಬಿ 2:2. ಆಪ್ಷನ್ ಸಿ 3:2. ಆಪ್ಷನ್ ಡಿ 2:3. ಹಂಗಾರೆ ಯಾವ ಆಪ್ಷನ್ ಕರೆಕ್ಟ್ ಆಕೈತಿ? ಆಪ್ಷನ್ ಯಾವ್ದು ಕರೆಕ್ಟ್ ಆಕೈತಿ ಅಂದ್ರ ಆಪ್ಷನ್ ಎ ಕರೆಕ್ಟ್ ಆಕೈತಿ. ಹೆಂಗಂತಂದ್ರ ಹೈಡ್ರೋಜನ್ 2 ಅದಾವು, ಆಕ್ಸಿಜನ್ ಏನೈತಿ? 1 ಐತಿ. ಅದಕ್ಕೆ ಏನಾಗ್ತೈತಿ? ಆಪ್ಷನ್ ಎ ಏನಾಗ್ತೈತಿ? ಕರೆಕ್ಟ್ ಆಕೈತಿ. ಇನ್ನು ಮುಂದಿನ ಕ್ವಶನ್ ನೋಡೋಣ ಬರ್ರಿ. ಏನೈತಿ ಮುಂದಿನ ಕ್ವಶನ್ ಅಂದ್ರ ಗಾತ್ರ ಮತ್ತು ಆಕಾರ ಬದಲಾಗದ ವಸ್ತು ಯಾವುದು? ಗಾತ್ರನೂ ಅಷ್ಟೇ ಇರ್ತೈತಿ, ಆಮೇಲೆ ಆಕಾರನೂ ಅಷ್ಟೇ ಇರ್ತೈತಿ, ಅದು ಚೇಂಜ್ ಆಗಂಗಿಲ್ಲ. ಅಂತಹ ವಸ್ತು ಯಾವುದು ಅಂತೇಳಿ ಕೇಳ್ಯಾರ. ಯಾವ್ದು ಆಪ್ಷನ್ ಒಳಗೆ ಯಾವ್ದು ಆಕೈತಿ ನೋಡ್ರಿ. ಯಾವ್ದು ಆಕೈತಿ ಅಂದ್ರ ಆಪ್ಷನ್ ಎ ಅನಿಲ, ಆಪ್ಷನ್ ಬಿ ಘನವಸ್ತು, ಆಪ್ಷನ್ ಸಿ ಇಂಗಾಲ, ಆಪ್ಷನ್ ಡಿ ಇಂಧನ. ಯಾವ್ದಾಕೈತಿ ಇಷ್ಟ್ರೊಳಗ? ಇಷ್ಟು ಆಪ್ಷನ್ ಒಳಗೆ ಯಾವ್ದು? ಅನಿಲ ಅಂದ್ರೆ ಏನ? ಅನಿಲ ಅಂದ್ರೆ ಹೆಂಗಿರ್ತೈತಿ? ವಾಯು. ಅದ್ರದ್ದು ಏನತೈತಿ? ಆಕಾರ ಚೇಂಜ್ ಆಗ್ತಿರ್ತೈತಿ ಅವತ್ತು. ಅದಕ್ಕೆ ಅದು ಆಪ್ಷನ್ ಕರೆಕ್ಟ್ ಆಗಂಗಿಲ್ಲ. ಘನವಸ್ತು ಅಂದ್ರೆ ಗಟ್ಟಿಯಾಗಿರ್ತೈತಿ, ಅದ್ರ ಆಕಾರ ಚೇಂಜ್ ಮಾಡಕ್ಕಾಗೈತಿ? ಇಲ್ಲ. ಹಂಗಾದ್ರೆ ಯಾವ್ದು ಆಪ್ಷನ್ ಕರೆಕ್ಟಾ? ಇದು ಆಪ್ಷನ್ ಕರೆಕ್ಟ್ ಆಗೈತಿ. ಹಿಂಗಾಲ್ದು ಗಾತ್ರ ಚೇಂಜ್ ಆಕೈತಿ, ಇಂದಂದು ಆ ಗಾತ್ರ ಚೇಂಜ್ ಆಕೈತಿ. ಅದ್ರ ಸಂಬಂಧ ಯಾವ ಆಪ್ಷನ್ ಕರೆಕ್ಟ್ ಆಗಲ್ಲ, ಈ ಆಪ್ಷನ್ ಕರೆಕ್ಟ್ ಆಗೈತಿ. ಇನ್ನು ಮುಂದಿನ ಕ್ವಶನ್. ನೀರಿನಲ್ಲಿ ಮೇಲ್ಮುಖ ತಳ್ಳುವ ಬಲಕ್ಕೆ. ನೀರಿನಲ್ಲಿ ಮೇಲ್ಮುಖ ತಳ್ಳುವ ಬಲಕ್ಕೆ. ನೀರಿನಲ್ಲಿ ಅಂದ್ರೆ ಆಪ್ಷನ್ ಏನೈತಿ ಅಂದ್ರ ಸಾಧನ. ಆಪ್ಷನ್ ಬಿ ಉತ್ಖನನ. ಆಪ್ಷನ್ ಸಿ ಏನೈತಿ? ಪ್ಲವನತೆ. ಆಪ್ಷನ್ ಡಿ ಒತ್ತಡ. ಯಾವ ಆಪ್ಷನ್ ಕರೆಕ್ಟ್ ಆಗೈತಿ? ನೀರಿನಲ್ಲಿ ಮೇಲ್ಮುಖ ತಳ್ಳುವ ಬಲಕ್ಕೆ. ನೀರಿನಲ್ಲಿ ಮೇಲ್ಮುಖ ತಳ್ಳುವ ಬಲಕ್ಕೆ ಅಂದ್ರ ನಾವೀಗ ಯಾವ್ದಾದ್ರು ನೀರಿನಲ್ಲಿ ಒಂದು ವಸ್ತುವನ್ನ ಹಾಕ್ತಿವಿ. ಆ ನೀರಿನಲ್ಲಿ ಒಂದು ವಸ್ತುವನ್ನ ಹಾಕಿದಾಗ ದ್ರವ ಏನ್ ಮಾಡ್ತೈತಿ ಅಂದ್ರ ಆ ವಸ್ತುವನ್ನ ಮೇಲ್ಮುಖವಾಗಿ ತಳ್ತೈತಿ. ಅದಕ್ಕೇನಂತಾರು ಅಂತ ಹೇಳಿ ಕೇಳ್ಯಾರ ಅವ್ರು. ಅದಕ್ಕೆ ಏನಂತಾರಂದ್ರ ಪ್ಲವನತೆ ಅಂತಾರ. ಏನಂತಾರು? ಪ್ಲವನತೆ ಅಂತ ಹೇಳಿ ಅಂತಾರ. ಏನು ನೀರಿನಲ್ಲಿ ಮೇಲ್ಮುಖ ತಳ್ಳುವ ಬಲಕ್ಕೆ ಏನಂತಾರಂದ್ರ ಪ್ಲವನತೆ ಅಂತಾರ. ಉತ್ಖನನ ಅಂದ್ರೆ ಏನು? ಉತ್ಖನನ ಅಂದ್ರೆ ಏನಂದ್ರ ಭೂಮಿಯನ್ನು ಅಗಿಯುವ ಪ್ರಕ್ರಿಯೆ. ಉತ್ಖನನ ಅಂದ್ರೆ ಏನಂದ್ರ ಭೂಮಿಯನ್ನು ಅಗಿಯುವ ಪ್ರಕ್ರಿಯೆ.
ಉತ್ಖನನ ಅಂದ್ರೆ ಏನು? ಭೂಮಿಯನ್ನು ಅಗೆಯುವ ಪ್ರಕ್ರಿಯೆ. ಆಪ್ಷನ್ ಯಾವ್ದು ಕರೆಕ್ಟ್ ಆಕೈತಿ ಮ್ಯಾಗಿನ ಕ್ವಶನ್ ಅಂದ್ರ ಪ್ಲವನತೆ ಕರೆಕ್ಟ್ ಆಕೈತಿ. ಇನ್ನು ಮುಂದಿನ ಕ್ವಶನ್ ಏನೈತೆ ಅಂದ್ರ ಸೈನಾ ನೆಹ್ವಾಲ್ ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಸೈನಾ ನೆಹ್ವಾಲ್ ಇವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಈ ಕೆಳಗಿನ ಈ 4 ಆಪ್ಷನ್ ಕೊಟ್ಟಾರ ಅವರು. ಆಪ್ಷನ್ ಏನೈತಿ ಕ್ರಿಕೆಟ್, ಆಪ್ಷನ್ ಬಿ ಬ್ಯಾಡ್ಮಿಂಟನ್, ಆಪ್ಷನ್ ಸಿ ಹಾಕಿ, ಆಪ್ಷನ್ ಡಿ ಚೆಸ್. ಈ 4 ಆಪ್ಷನ್ ಕ್ರಿಕೆಟ್, ಬ್ಯಾಡ್ಮಿಂಟನ್, ಚೆಸ್ ಆಮೇಲೆ ಹಾಕಿ ಇವೆಲ್ಲ 4 ಆಪ್ಷನ್ ಅದಾವ. ಆ 4 ಆಪ್ಷನ್ದಲ್ಲಿ 4 ಆಟದಲ್ಲಿ ಯಾವ ಆಟಕ್ಕೆ ಅವ್ರು ಸಂಬಂಧಿಸಿದ್ದಾರೆ ಅಂತ ಹೇಳಿ ಕೇಳ್ಯಾರ. ಸೈನಾ ನೆಹ್ವಾಲ್ ಅವರು ಯಾವ ಆಟಕ್ಕೆ ಸಂಬಂಧಿಸಿದ್ದಾರೆ? ಬ್ಯಾಡ್ಮಿಂಟನ್. ಯಾವ ಆಟಕ್ಕೆ? ಬ್ಯಾಡ್ಮಿಂಟನ್ ಆಟಕ್ಕೆ ಸಂಬಂಧಿಸಿದ್ದಾರೆ. ಈ ಸೈನಾ ನೆಹ್ವಾಲ್ ಅವರು ಏನು ಸೈನಾ ನೆಹ್ವಾಲ್ ಅವರು ಒಲಿಂಪಿಕ್ಸ್ ನಲ್ಲಿ ಮೊದಲ ಪದಕವನ್ನು ಭಾರತೀಯ ಬ್ಯಾಡ್ಮಿಂಟನ್ ಮೊದಲ ಪದಕ ತಂದು ಕೊಟ್ಟ ಬ್ಯಾಡ್ಮಿಂಟನ್ ಆಟಗಾರ್ತಿ. ಸೈನಾ ನೆಹ್ವಾಲ್ ಅವ್ರ ಏನಂದ್ರ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ. ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ. ಇವರೇ ಏನ್ ಮಾಡ್ರು? ಫಸ್ಟ್ ಬ್ಯಾಡ್ಮಿಂಟನ್ ಆಟಗಾರ್ತಿಯಾಗಿ ಏನ್ ಮಾಡ್ರು? ಭಾರತಕ್ಕೆ ಮೊದಲ ಒಲಿಂಪಿಕ್ಸ್ ಅಲ್ಲಿ ಭಾರತಕ್ಕೆ ಮೊದಲ ಏನ್ ತಂದ್ಕೊಟ್ರು? ಪದಕವನ್ನ ತಂದ್ಕೊಟ್ರು. ಇನ್ನ ಕ್ರಿಕೆಟ್ ಮಾಂತ್ರಿಕ ಅಂತ ಯಾರನ್ನ ಕರಿತಾರಪ್ಪ ಅಂತಂದ್ರ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಏನ್ ಕರಿತಾರು? ಕ್ರಿಕೆಟ್ ಮಾಂತ್ರಿಕ ಅಂತ ಹೇಳಿ ಏನ್ ಕರಿತಾರು. ಹಾಕಿ ಮಾಂತ್ರಿಕ ಯಾರಂತಂದ್ರ ಧ್ಯಾನ್ ಚಂದ್. ಹಾಕಿ ಮಾಂತ್ರಿಕ ಯಾರ? ಧ್ಯಾನ್ ಚಂದ್. ಹಂಗಾದ್ರ ಚೆಸ್ ಮಾಂತ್ರಿಕ ಯಾರಂತ ಹೇಳಿ ಕಮೆಂಟ್ ಹಾಕ್ರಿ. ಏನ್ ಚೆಸ್ ಮಾಂತ್ರಿಕ ಯಾರಂತ ಹೇಳಿ ಕಮೆಂಟ್ ಹಾಕ್ರಿ ಎಲ್ರು. ಆಮೇಲೆ ಇನ್ ಮುಂದಿನ ಕ್ವಶನ್ ನೋಡೋಣ ಬರ್ರಿ. ಏನೈತಿ ಮುಂದಿನ ಕ್ವಶನ್ ಅಂದ್ರ ಮಾನವ ತಿನ್ನುವ ಏಕೈಕ ಕೀಟಗಳ ಆಹಾರ ಯಾವುದು? ಮಾನವ ತಿನ್ನುವ ಮನುಷ್ಯ ಐತ್ಲ ಯಾವ ಕೀಟವನ್ನ ತಿಂತಾನ ಆಹಾರವಾಗಿ? ಯಾವ ಕೀಟವನ್ನ ತಿಂತಾನ ಆಹಾರವಾಗಿ ಅಂತ ಹೇಳಿ ಕೇಳ್ಯಾರ. ಆಪ್ಷನ್ ಎ ಬ್ರೆಡ್, ಆಪ್ಷನ್ ಬಿ ಮಾಂಸ, ಆಪ್ಷನ್ ಸಿ ಮೊಟ್ಟೆ, ಆಪ್ಷನ್ ಡಿ ಜೇನುತುಪ್ಪ. ಈ ಆಪ್ಷನ್ 4 ಆಪ್ಷನ್ ಕೊಟ್ಟಾರ. ಅದ್ರೊಳಗೆ ಯಾವ ಮನುಷ್ಯ ಏನ್ ಮಾಡ್ಯಾನು? ಮಾನವ ತಿನ್ನುವ ಏಕೈಕ ಕೀಟಗಳ ಆಹಾರ ಯಾವುದು ಅಂತ ಹೇಳಿ ಕೇಳ್ಯಾರ. ಬ್ರೆಡ್ ಏನೈತಿದ ಕೀಟಗಳಿಂದ ಆಗಲ್ಲ. ಮಾಂಸ ಪ್ರಾಣಿಗಳಿಂದ ಆಕೈತಿ, ಇದು ಕೀಟದಿಂದ ಆಗಲ್ಲ. ಇದು ಮೊಟ್ಟೆ ಇದು ಪ್ರಾಣಿ, ಇದು ಕೀಟಗಳಿಂದ ಆಗಲ್ಲ. ಜೇನುತುಪ್ಪ ಇದೇನು ಜೇನುನೊಣದಿಂದ ಆಕೈತಿ. ಜೇನುನೊಣ ಹೆಂಗ್ ತಯಾರು ಮಾಡ್ತೈತಿ ಜೇನುತುಪ್ಪನ್ನ ಅಂತಂದ್ರ ಒಂದು ಹೂವಿನಲ್ಲಿರುವ ಮಕರಂದವನ್ನು ಹೀರ್ಕೊಂಡ್ ಬಂದ್ ಏನ್ ಮಾಡ್ತೈತಿ? ಜೇನುತುಪ್ಪವನ್ನ ತಯಾರಿಸ್ತೈತಿ. ಜೇನುತುಪ್ಪನ ಹೆಂಗ್ ತಯಾರಿಸ್ತೈತಿ ಅಂದ್ರ ಹೂವಿನಲ್ಲಿರುವ ಮಕರಂದವನ್ನು ತೆಗೆದುಕೊಂಡು ಬಂದ್ ಏನ್ ಮಾಡ್ತೈತಿ? ಅದ ಜೇನುತುಪ್ಪವನ್ನ ತಯಾರಿಸ್ತೈತಿ. ಹಂಗಾಗಿ ಜೇನುನೊಣ ಅನ್ನೋದೊಂದೇನ ಕೀಟ. ಹಂಗಾಗಿ ಏನಾತೈತಿ? ಆಪ್ಷನ್ ಡಿ ಏನಾತೈತಿ? ಕರೆಕ್ಟ್ ಆಕೈತಿ. ಮುಂದಿನ ಕ್ವಶನ್ ನೋಡೋಣ. ಪ್ರಾಣಿಗಳಲ್ಲಿ ಅತಿ ಹೆಚ್ಚಾಗಿರುವ ಜೀವಿಗಳು. ನಿನ್ನೆ ಇದನ್ನ ಕ್ವಶನ್ ಡಿಸ್ಕಷನ್ ಮಾಡಿದೀವಿ. ಪ್ರಾಣಿಗಳಲ್ಲಿ ಅತಿ ಹೆಚ್ಚಾಗಿರುವ ಜೀವಿಗಳು ಯಾವುದವು ಅಂತ ಹೇಳಿ ಕೇಳ್ಯಾರ ಅವ್ರು. ಪ್ರಾಣಿಗಳು ನಿನ್ನೆ ಇದನ್ನು ಕ್ವಶನ್ ಡಿಸ್ಕಷನ್ ಮಾಡಿದೀವಿ. ಮತ್ತೆ ಅದೇ ಕ್ವಶನ್ ಐತಿ. ಏನೈತಿ? ಆಪ್ಷನ್ ಏನೈತಿ? ಪಕ್ಷಿಗಳು, ಆಪ್ಷನ್ ಬಿ ಕೀಟಗಳು, ಆಪ್ಷನ್ ಸಿ ಆನೆಗಳು, ಆಪ್ಷನ್ ಡಿ ಸಿಂಹ. ಯಾವ್ದು ಕರೆಕ್ಟ್ ಆಗೈತಿ? ನಿನ್ನೆನು ಇದನ್ನ ಡಿಸ್ಕಷನ್ ಮಾಡಿದ್ವಿ, ಇವಾಗೂ ಅದನ್ನೇ ಮಾಡ್ತಾ ಇದ್ವಿ. ಯಾವ್ದಾಗೈತಿ ಹೇಳ್ರು? ಯಾವ್ದಾಕೈತಿ ಅಂದ್ರ ಕೀಟಗಳು. ಇದ 80% ಪ್ರಾಣಿಗಳಲ್ಲಿ ಅತಿ ಹೆಚ್ಚಾಗಿರುವ ಜೀವಿಗಳು. ಇದ ಏನತೈತಿ? ಇದ ಆಕೈತಿ. ಏನಾಕೈತಿ? ಆಪ್ಷನ್ ಇದು ತಪ್ಪ ಆನ್ಸರ್. ಇದನ್ನ ನೀವ ಕಮೆಂಟ್ ಮಾಡ್ರಿ ನೋಡಿ ಯಾವ್ದಾಕೈತಿ ಆನ್ಸರ್. ಇನ್ನು ಮುಂದಿನ ಕ್ವಶನ್ ನೋಡೋಣ ಬರ್ರಿ. ಏನಂದ್ರ ಹುಲಿಗಳನ್ನು ರಕ್ಷಣೆ ಮಾಡಲು ಭಾರತ ಸರ್ಕಾರ ತಂದ ಯೋಜನೆ ಯಾವುದು? ಹುಲಿಗಳನ್ನು ರಕ್ಷಣೆ ಮಾಡಲು ಭಾರತ ಸರ್ಕಾರ ತಂದ ಯೋಜನೆ ಯಾವುದಪ್ಪ ಅಂತ ಹೇಳಿ ಕೇಳ್ಯಾರ. ಯಾವ್ದಾಕೈತಿ? ಆಪ್ಷನ್ ಎ ಆನೆ ಯೋಜನೆ, ಆಪ್ಷನ್ ಬಿ ಚಿರತೆ ಯೋಜನೆ, ಆಪ್ಷನ್ ಸಿ ಹುಲಿ ಯೋಜನೆ, ಆಪ್ಷನ್ ಡಿ ಎಲ್ಲವೂ. ಯಾವ್ದಾಕೈತಿ ಕೇಳ್ಯಾರ ಅವ್ರು. ಯಾವ್ದಾಕೈತಿ ಅಂದ್ರ ಹುಲಿ ಯೋಜನೆ ಕರೆಕ್ಟ್ ಆಕೈತಿ. ಹುಲಿಗಳನ್ನ ರಕ್ಷಣೆ ಮಾಡೋಗೋಸ್ಕರ ತಂದಿರ್ತಕ್ಕಂಥ ಯೋಜನೆ ಯಾವ್ದಂತಂದ್ರ ಹುಲಿ ಯೋಜನೆ. ಎಷ್ಟ್ರಾಗ ಬಂತು ಹುಲಿ ಯೋಜನೆ? 1973. ಈ ಹಂಗಾರ ಆನೆ ಯೋಜನೆ ಯಾವಾಗ ಬಂತಂದ್ರ 1992. ಚಿರತೆ ಯೋಜನೆ 2022. ಹಂಗಾರ ಸಿಂಹ ಯೋಜನೆ ಯಾವಾಗ ಬಂತು ಅಂತ ಹೇಳಿ ಕಮೆಂಟ್ ಹಾಕ್ರಿ. ಸಿಂಹ ಯೋಜನೆ ಯಾವಾಗ ಬಂತು ಅಂತ ಹೇಳಿ ಎಲ್ರು ಕಮೆಂಟ್ ಹಾಕ್ರಿ. ಇನ್ನು ಮುಂದಿನ ಕ್ವಶನ್ ನೋಡೋಣ. ಕರ್ನಾಟಕದ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು? ಕರ್ನಾಟಕದಲ್ಲಿ ಇರುವಂತಹ ರಾಷ್ಟ್ರೀಯ ಉದ್ಯಾನವನಗಳು ಎಷ್ಟು ಅಂತ ಕೇಳ್ಯಾರ. ಎಷ್ಟದಾವು ಕರ್ನಾಟಕದಲ್ಲಿ ರಾಷ್ಟ್ರೀಯ ಉದ್ಯಾನಗಳು? 6 ಅದಾವೋ ಏನ್ 5 15 ಅದಾವೋ ಏನ್ 16 ಅದಾವೋ ಏನ್ 5 ಅದಾವೋ? ಎಷ್ಟದಾವು ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ ಇದು. ಏನ್ ಯಾವ್ದಕ್ಕ ಆಪ್ಷನ್ ಕರೆಕ್ಟ್ ಅಂದ್ರ ಆಪ್ಷನ್ ಡಿ ಕರೆಕ್ಟ್. ಯಾವ್ದಂದ್ರ ಆಪ್ಷನ್ ಡಿ 5. ಯಾವ್ಯಾವ ಅಂದ್ರ ಒಂದ ಬಂಡೀಪುರ, ಆಪ್ಷನ್ 1
ಏನು ಕೊನೆ ಬಂಡೀಪುರ. ಇನ್ನೊಂದು ಏನಂದ್ರ ನಾಗರಹೊಳೆ. ಎರಡನೇದು ಯಾವ್ದಂದ್ರ ನಾಗರಹೊಳೆ. ಮೂರನೇದು ಯಾವ್ದಂತಂದ್ರ ಕುದುರೆಮುಖ. ಕುದುರೆಮುಖ. ನಾಲ್ಕನೇದು ಯಾವ್ದಂತಂದ್ರ ಹಂಸಿ. ಐದನೇದು ಯಾವ್ದಂತಂದ್ರ ಬನ್ನೇರುಘಟ್ಟ. ಇವೇನು 5 ರಾಷ್ಟ್ರೀಯ ಉದ್ಯಾನಗಳ ಅದಾವು. ಇನ್ನು ಮುಂದಿನ ಕ್ವಶನ್ ನೋಡೋಣ. ಏನಂದ್ರ ಮರದ ಮೇಲೆ ಬೆಳೆಯುವ ಸಸ್ಯ. ಮರದ ಮೇಲೆ ಏನಂದ್ರ ಇನ್ನೊಂದ್ರ ಮೇಲೆ ಮರದ ಮೇಲೆ ಅವಲಂಬಿತವಾಗಿ ಬೆಳೆಯುತ್ತೈತದ. ಆ ಸಸ್ಯ ಯಾವುದು ಅಂತ ಹೇಳಿ ಕೇಳ್ಯಾರ. ಆಪ್ಷನ್ ಎ ಎಲೆಕೋಸು, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಕಬ್ಬು, ಆಪ್ಷನ್ ಡಿ ಅಪ್ಪು ಸಸ್ಯ ಅಪ್ಪು ಪ್ಲಾಂಟ್. ಯಾವುದು ಕರೆಕ್ಟ್ ಆಪ್ಷನ್ ಆಕತಿ? ಯಾವ್ದು ಮರದ ಮೇಲೆ ಬೆಳಿತೈತಿ? ಮರವನ್ನೇ ಅವಲಂಬಿತವಾಗಿ ಬೆಳೆಯುವಂತಹ ಸಸ್ಯ ಯಾವುದು ಕೆಳಗಿನ ಆಪ್ಷನ್ದಾಗ ಅಂತ ಹೇಳಿ ಕೇಳ್ಯಾರ ಅವ್ರು. ಯಾವ್ದಾಕತಿ? ಆಪ್ಷನ್ ಎ ಎಲೆಕೋಸು, ಆಪ್ಷನ್ ಬಿ ಕ್ಯಾರೆಟ್, ಆಪ್ಷನ್ ಸಿ ಕಬ್ಬು, ಆಪ್ಷನ್ ಡಿ ಅಪ್ಪು ಸಸ್ಯ. ಯಾವ್ದು ಕರೆಕ್ಟ್ ಆಗ್ತೈತಿ ಅಂದ್ರೆ ಅಪ್ಪು ಸಸ್ಯ. ಈ ಅಪ್ಪು ಸಸ್ಯ ಏನೈತೆ ಅಂದ್ರೆ ಮರದ ಮೇಲೆನೆ ಬೆಳಿತೈತದ. ಇದು ಪರಾವಲಂಬಿ ಸಸ್ಯ. ಇದು ಮರದ ಮೇಲೆನೆ ಅವಲಂಬನೆ ಆಗಿರ್ತಕ್ಕಂಥ ಸಸ್ಯ. ಇದಕ್ಕೆ ನಾವೇನಂತೀವಿ? ಅಪ್ಪು ಸಸ್ಯಕ್ಕೆ ಏನಂತೀವಿ? ಪರಾವಲಂಬಿ ಸಸ್ಯ ಅಂತೇಳಿ ಕರಿತೀವಿ. ಇವು ಮೂರು ಏನದಾವಲ್ಲ, ಎಲೆಕೋಸು, ಕ್ಯಾರೆಟ್, ಕಬ್ಬು, ಇವೇನತಾವು ನೆಲದ ಮೇಲೆ ಬೆಳಿತಕ್ಕಂಥ ಸಸ್ಯಗಳು. ಇವೇನ ನೆಲದ ಮೇಲೆ ಬೆಳಿತಾವು. ಆಮೇಲೆ ಇದು ಅಪ್ಪು ಪ್ಲಾಂಟ್ ಏನ್ ಬೆಳಿತೈತಿದ ಮರದ ಮೇಲೆ. ಅಪ್ಪು ಪ್ಲಾಂಟ್ ಏನು ಮರದ ಮೇಲೆ ಬೆಳಿತೈತಿ. ಇನ್ನ ಮುಂದಿನ ಕ್ವಶನ್. ಯಾವ ರಾಸಾಯನಿಕದಿಂದ ನೀರು ವಿಷಕಾರಿಯಾಗುವುದಿಲ್ಲ? ಅಂತ ಹೇಳಿ ಕೇಳ್ಯಾರ. ಯಾವ ರಾಸಾಯನಿಕದಿಂದ ನೀರು ವಿಷಕಾರಿಯಾಗುವುದಿಲ್ಲ? ಏನು ಆಪ್ಷನ್ ಎ ಫ್ಲೋರಿನ್, ಆಪ್ಷನ್ ಬಿ ಪಾದರಸ, ಆಪ್ಷನ್ ಸಿ ಕ್ಲೋರಿನ್, ಆಪ್ಷನ್ ಡಿ ಸೀಸ್. ಯಾವ್ದ್ರಿಂದ ನೀರು ವಿಷಕಾರಿ ಆಗುದಿಲ್ಲ ಅಂತ ಹೇಳಿ ಕೇಳ್ಯಾರ. ಯಾವ್ದ್ರಿಂದ ನೀರು ವಿಷಕಾರಿ ಆಗುದಿಲ್ಲ? ಯಾವ್ದ್ರಿಂದ ಆಗುದಿಲ್ಲ ಅಂದ್ರ ಕ್ಲೋರಿನ್. ಇನ್ನು 3 ಆಪ್ಷನ್ ಇವೇಂದ 3 ಕ್ಲೋರಿನ್, ಪಾದರಸ, ಸೀಸ್. ಇವೆ 3 ಆಪ್ಷನ್ ಏನದಾವು ತಪ್ಪದಾವು. ಇದರಿಂದ ಏನಾಕೈತಿ? ಇನ್ನಷ್ಟು ಫ್ಲೋರಿನ್ ಆಮೇಲೆ ಪಾದರಸ, ಸೀಸ್ ಇಂದ್ರೆ ಇನ್ನಷ್ಟು ನೀರು ವಿಷಕಾರಿ ಆಗ್ತಾವ ಹೊರತು ವಿಷಕಾರಿ ಆಗ್ಲಾರ್ದಂಗ ತಡೆಗಟ್ಟ ಆಗುವುದಿಲ್ಲ. ಕ್ಲೋರಿನ್ ದಿಂದ ಏನ್ ಮಾಡ್ಬಹುದವ? ಸ್ವಚ್ಛ ನೀರನ್ನ ಯೋಗ್ಯ ಇರಂಗಿಲ್ಲ ನೀರ ಅಯೋಗ್ಯ ನೀರನ್ನ ಏನ್ ಮಾಡುದು? ಸ್ವಚ್ಛಗೊಳಿಸಬಹುದು. ಸ್ವಚ್ಛ ಇರ್ಲಾರ್ದಂತ ನೀರನ್ನ ಸ್ವಚ್ಛ ಮಾಡಬಹುದು. ಆಮೇಲೆ ಅಪಾಯಕಾರಿ ಸೂಕ್ಷ್ಮ ಜೀವಿಗಳನ್ನ ಏನ್ ಮಾಡಬಹುದು? ಸಾಯಿಸಬಹುದು ಕ್ಲೋರಿನ್ ಅನ್ನ ಯೂಸ್ ಮಾಡ್ಕೊಂಡು. ಇನ್ನು ಮುಂದಿನ ಕ್ವಶನ್ ಏನೈತೆ ಅಂದ್ರ ಆಹಾರವಿಲ್ಲದೆ 1 ವರ್ಷ ಬದುಕಬಲ್ಲ ಪ್ರಾಣಿ ಯಾವುದು? ಆಹಾರವನ್ನೇ 1 ವರ್ಷ ತನ ಅದು ಆಹಾರವನ್ನೇ ಸೇವಿಸಂಗಿಲ್ಲ ಅಂತಹ ಪ್ರಾಣಿ ಯಾವುದು ಅಂತ ಹೇಳಿ ಕೇಳ್ಯಾರ. ಒಮ್ಮೆ ತಿಂತಂದ್ರ 1 ವರ್ಷ ತನ ಅದು ಊಟನ ಮಾಡುದಿಲ್ಲ ಅಂತ. ಯಾವ್ದಂತ ಪ್ರಾಣಿ? ಆಪ್ಷನ್ ಎ ಒಂಟೆ, ಆಪ್ಷನ್ ಬಿ ನವಿಲು, ಆಪ್ಷನ್ ಸಿ ತಿಮಿಂಗಲು, ಆಪ್ಷನ್ ಡಿ ಹೆಬ್ಬಾವು. ಯಾವ್ದಾಕತಿ? ಒಂಟೆ ಒಮ್ಮೆ ತಿತ್ತಂದ್ರ 1 ವರ್ಷ ತನ ತಿನ್ಲಾರ್ದ ಇರ್ತೈತಿ ಅನ್ನೋದ? ಇಲ್ಲ, ಅದೇನಾಗ್ತೈತಿ? ತಿಂತೈತಿ. ಆಪ್ಷನ್ ಬಿ ನವಿಲು ಅಂತರೂ ತಿಂದೈತಿ ಅದು ಯಾವತ್ತು, ಅದಂತೂ ಗೊತ್ತೈತಿ. ಆಪ್ಷನ್ ಸಿ ತಿಮಿಂಗಲು ಅಂತರೂ ಆಪ್ಷನ್ ಕರೆಕ್ಟ್ ಅಲ್ಲ. ಆಪ್ಷನ್ ಡಿ ಹೆಬ್ಬಾವು. ಆಪ್ಷನ್ ಡಿ ಏನೈತಿ? ಹೆಬ್ಬಾವು ಐತಿ. ಆಪ್ಷನ್ ಡಿ ಹೆಬ್ಬಾವು ಏನೈತಿ? ಕರೆಕ್ಟ್ ಆಗೈತಿ. ಹೆಬ್ಬಾವು ಏನೈತಿ? ಒಮ್ಮೆ ಮನುಷ್ಯನನ್ನು, ಪ್ರಾಣಿಯನ್ನು, ಯಾವ್ದಾದ್ರು ಒಂದು ದೊಡ್ಡ ಪ್ರಾಣಿಯನ್ನು ಅಥವಾ ಮನುಷ್ಯನನ್ನು ಏನಾದ್ರೂ ಒಂದು ಆಹಾರವನ್ನು ಒಮ್ಮೆ ತಿಂತಂದ್ರೆ ಅದು ವಾಪಸ್ ತಿನ್ನಕ್ಕೆ ಹೋಗಲ್ಲ. 1 ವರ್ಷ ತನ ಹಂಗೆ ಇರುತ್ತೆ. ಒಮ್ಮೆ ಸೇವಿಸಿದ 1 ವರ್ಷದ ನಂತರನೇ ಸೇವಿಸ್ತೈತಿ. ಹಂಗಾದ್ರೆ ಯಾವ್ದು ಆಪ್ಷನ್ ಕರೆಕ್ಟ್ ಆಗೈತಿ ಅಂದ್ರೆ ಆಪ್ಷನ್ ಡಿ ಕರೆಕ್ಟ್ ಆಗೈತಿ. ಇನ್ನು ಮುಂದಿನ ಕ್ವಶನ್ ನೋಡೋಣ. ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ತುಂಬಿದ ಅನಿಲ ಯಾವುದು? ಈ ಕೆಳಗೆ ಕೊಟ್ಟಿರುವ ಚಿತ್ರದಲ್ಲಿ ಬಣ್ಣ ತುಂಬಿದ ಅನಿಲ ಯಾವ್ದೈತಿ ಅಂತ ಹೇಳಿ ಕೇಳ್ಯಾರ. ಯಾವ್ದೈತಿ? ಇಲ್ಲಿ ಏನ್ ಕೊಟ್ಟರು? ಯಾವ್ದಕ್ ತುಂಬ್ಯಾರು? ಬಣ್ಣನ ಇದಕ್ ತುಂಬ್ಯಾರ. ಯಾವ್ದ? 21%. ನಮ್ಮ ವಾತಾವರಣದಲ್ಲಿ 21% ಇರುವ ಅನಿಲ ಯಾವುದು? ಏನ್ ನೈಟ್ರೋಜನ್ ಐತೋ, ಏನ್ ಹೈಡ್ರೋಜನ್ ಐತೋ, ಏನ್ ಆಪ್ಷನ್ ಸಿ ಆಕ್ಸಿಜನ್ ಐತೋ, ಆಪ್ಷನ್ ಡಿ ಕಾರ್ಬನ್ ಡೈಆಕ್ಸೈಡ್ ಐತೋ? ಯಾವ್ದೈತಿ ಅಂದ್ರ ಆಕ್ಸಿಜನ್ ಎಷ್ಟೈತಿ ಅಂದ್ರ ನಮ್ಮ ವಾತಾವರಣದಾಗ 21% ಐತಿ. ನೈಟ್ರೋಜನ್ ಎಷ್ಟೈತಿ ಅಂದ್ರ ಇದು ನೈಟ್ರೋಜನ್ 78%. ನೈಟ್ರೋಜನ್ ಎಷ್ಟೈತಿ ಅಂದ್ರ 78%. ಹೈಡ್ರೋಜನ್ ಇನ್ನ ಆಕ್ಸಿಜನ್ ಎಷ್ಟೈತಿ ಅಂದ್ರ ಕಾರ್ಬನ್ ಡೈಆಕ್ಸೈಡ್ ಎಷ್ಟೈತಿ ಅಂದ್ರ 0.04%. ಇದೇನಿದ? ಆರ್ಗಾನ್. ಇದನ್ 0.96 ಏನೈತಲ್ಲ ಇದು ಆರ್ಗಾನ್. ಇನ್ನು ಮುಂದಿನ ಕ್ವಶನ್ ಏನೈತೆ ಅಂದ್ರ 1 ನಿಮಿಷಕ್ಕೆ ಮನುಷ್ಯ ಎಷ್ಟು ಬಾರಿ ಉಸಿರಾಡುತ್ತಾನೆ? 1 ನಿಮಿಷಕ್ಕೆ ಮನುಷ್ಯ ಎಷ್ಟು ಬಾರಿ ಉಸಿರಾಟ ಮಾಡ್ತಾನ? 1 ನಿಮಿಷ ಆಯ್ತಂದ್ರೆ ಎಷ್ಟು ಉಸಿರಾಟ ಮಾಡಿರ್ತಾನ ಮನುಷ್ಯ ಅಂತ ಹೇಳಿ ಕೇಳ್ಯಾರ. 18 ಸಲ, 17 ಸಲ, 72 ಸಲ, 70 ಸಲ. ಯಾವ್ದು ಕರೆಕ್ಟ್ ಆಕೈತಿ?
ಒಂದು ನಿಮಿಷದ ನಂತರ ಎಷ್ಟು ಸಲಿ ಅವ್ನು ಉಸಿರಾಡ್ತಾನಂದ್ರ 72 ಸಾರಿ ಏನ್ ಮಾಡ್ತಾರು ಮನುಷ್ಯ ಉಸಿರಾಟ ಮಾಡ್ತಾರ. ಒಂದು ನಿಮಿಷ ಆದ ನಂತರ 72 ಸಾರಿ ಏನ್ ಮಾಡ್ತಾನು ಉಸಿರಾಟ ಮಾಡ್ತಾನ. ಮುಂದಿನ ಕ್ವಶನ್ ಏನೈತೆ ಅಂದ್ರ ಕಲ್ಮಶಗಳು ಬೆವರಿನ ರೂಪದಲ್ಲಿ ಹೊರ ಹಾಕುವುದು. ಕಲ್ಮಶಗಳನ್ನು ಬೆವರಿನ ರೂಪದಲ್ಲಿ ಹೊರ ಹಾಕುವುದು ಯಾವುದು ಅಂತೇಳಿ ಕೇಳ್ಯಾರ. ಆಪ್ಷನ್ ಎ ಚರ್ಮ, ಆಪ್ಷನ್ ಬಿ ಜಠರ, ಆಪ್ಷನ್ ಸಿ ಮೆದುಳು, ಆಪ್ಷನ್ ಡಿ ಕಣ್ಣು. ಯಾವ್ದು ಕರೆಕ್ಟ್ ಆಗೈತಿ? ಬೆವರಿನ ಮೂಲಕ ಕಲ್ಮಶಗಳನ್ನು ಕಲ್ಮಶಗಳು ಬೆವರಿನ ಮೂಲಕ ಹೊರ ಹಾಕುವುದು ಯಾವುದು ಅಂತ ಹೇಳಿ ಕೇಳಿದ್. ಯಾವ್ದಂದ್ರ ಚರ್ಮ ಚರ್ಮದ ಮೂಲಕ ಏನಾಗ್ತೈತಿ? ಬೆವರು ಹೋಗತಿ. ಆ ಬೆವರದಾಗ ಏನಿರ್ತೈತಿ? ಕಲ್ಮಶ ಇರ್ತೈತಿ. ಏನಾಗ್ತೈತಿ? ಆಪ್ಷನ್ ಎ ಕರೆಕ್ಟ್ ಆಕೈತಿ. ಇನ್ನು ಮುಂದಿನ ಕ್ವಶನ್ ನೋಡೋಣ. ಮುಂದಿನ ಕ್ವಶನ್ ಅಂದ್ರ ಈ ಚಿತ್ರ ಏನನ್ನು ಸೂಚಿಸುತ್ತದೆ? ಈ ಕೆಳಗಿನ ಚಿತ್ರ ಇದೇನೈತಲ್ಲ ಇದು ಏನನ್ನು ಸೂಚಿಸ್ತೈತಿ ಅಂತ ಹೇಳಿ ಕೇಳ್ಯಾರ. ಈ ಚಿತ್ರ ಇದೇನೈತಿ? ಈ ಕಡೆ ಸೈಡ್ ಐತಿ. ಏನಿದ? ಈ ಕಡೆ ನಮ್ಗೆ ಏನಾದೈತಿ? ಬಲಕ್ ಆಕೈತಿ ಅಂದ್ರೆ ಯಾವ್ದ? ಈಗ ಆಪ್ಷನ್ ಏನೈತಿ? ಎಡಕ್ಕೆ ಚಲಿಸಿ, ಆಪ್ಷನ್ ಬಿ ಬಲಕ್ಕೆ ಚಲಿಸಿ, ಆಪ್ಷನ್ ಸಿ ವಾಹನ ಚಲಿಸಿ, ಆಪ್ಷನ್ ಡಿ ರಸ್ತೆ ಉಬ್ಬು. ಯಾವ 4 ಆಪ್ಷನ್ ಅದಾವ. ಯಾವ ಕರೆಕ್ಟ್ ಆಕೈತಿ ಇದ್ರಾಗಂದ್ರ ಇದೇನೈತಿ? ನಮಗ್ ಬಲಕ್ ಆಕೈತಿ ಅಂದ್ರ ಯಾವ್ದ? ಬಲಕ್ಕೆ ಚಲಿಸಿ ಆಕೈತಿ. ಬಲಕ್ಕೆ ಚಲಿಸಿ ಆಪ್ಷನ್ ಯಾವ್ದೈತಿ? ಬಿ ಕರೆಕ್ಟ್ ಆಕೈತಿ. ಇನ್ನು ಎಡಕ್ಕೆ ಚಲಿಸಿ ಅಂದ್ರೆ ಯಾವ ರೀತಿ ಚಿಹ್ನೆ ಇರ್ತೈತಪ್ಪ ಅಂತಂದ್ರ ಹಿಂಗ ಈ ರೀತಿ ಚಿಹ್ನೆ ಐತಂದ್ರ ಇದೇನ ಇದು ಎಡಕ್ಕೆ ಚಲಿಸಿ. ಇದೇನಿದು? ಎಡಕ್ಕೆ ಚಲಿಸಿ. ವಾಹನ ಚಲಿಸಿ ಅಂತೇಳಿ ಹೇಳಕ್ ಯಾವ ಚಿಹ್ನೆನ ಯೂಸ್ ಮಾಡ್ತಾರಂದ್ರ ಈ ಚಿಹ್ನೆನ ಯೂಸ್ ಮಾಡ್ತಾರ. ಆಮೇಲೆ ಇನ್ನ ರಸ್ತೆ ಉಬ್ಬು ಅಂತಂದ್ರೆ ಯಾವ ಚಿಹ್ನೆ ಯೂಸ್ ಮಾಡ್ತಾರಂದ್ರ ತ್ರಿಕೋನಾಕಾರ. ಈ ಚಿಹ್ನೆನ ಯೂಸ್ ಮಾಡ್ತಾರ. ಹಂಗಾರೆ ಇನ್ನು ಮುಂದಿನ ಕ್ವಶನ್ ನೋಡೋಣ. ಮುಂದಿನ ಕ್ವಶನ್ ಮುಗ್ದು. ಥ್ಯಾಂಕ್ ಯು.